ಸೋಮಶೇಖರ್ ಅವರೇ, ಅಮರ್ ಅವರೇ ಹಾಗೂ ನನ್ನ ಪ್ರೀತಿಯ ಮಿತ್ರರೇ, ನಾನು ಈ ಮೀಟಿಂಗ್ ಬಗ್ಗೆ ಬಂದು ಮಾತಾಡ್ತೀನಿ. ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ನಾವು ಏನು ಮುಂದೆ ಮಾಡಬೇಕು ಅಷ್ಟೇ ಮಾತಾಡ್ಬೇಕಂತ ಮಾಡಿದ್ದೀನಿ. ಇಲ್ಲಿವರೆಗೂ ಏನಾಗಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈಗ ಏನು ನಡೆದಿದೆ, ನಾವು ಮುಂದೆ ಏನು ಮಾಡಬೇಕು ಅಷ್ಟೇ. ನಾ ಮೇಲೆ ಮೇಲೆ ಹೇಳಿದ್ರೆ ನಿಮಗೂ ಬೋರ್ ಆಗುತ್ತೆ. ಏನಪ್ಪ ಇವನು ಬರೀ ಇದೆ ಹೇಳ್ತಾನೆ. ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಮೀಟಿಂಗ್ ಮಾಡೋದು ಡಿಸೈಡ್ ಮಾಡಿದ್ದು ಒಳ್ಳೆ ಕಾರ್ಯಕ್ರಮ. ಈ ಬಂದ ತಕ್ಷಣ ನನಗೆ ಕೆಲವು ಜನ ಹೇಳಿದರು, ಸರ್ ನಾವಲ್ಲಿ ಮೀಟಿಂಗ್ ಹೋಗ್ತೀವಿ, ಅವ್ರು ಏನು ಮಾತಾಡಲ್ಲ, ತಮ್ಮದೇ ಹೇಳ್ತಾರೆ. ನಾನು ಬೇರೆ ಸಂಘಟನೆ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ. ಬೇರೆ ಸಂಘಟನೆಗೆ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಜೊತೆ ಸೇರ್ಕೋರಿ. ಅವ್ರೇನು ತಿಳ್ಕೊಂಡಾರ, ನಾನೇ ಮಾಡಬಲ್ಲೆ. ಹೆಂಗಾಗತ್ತೆ ಸರ್? ಇಲ್ಲಿ ಹೋಗಿ ಒಂದು ಮೀಟಿಂಗ್ ಮಾಡಿ ಒಂದು ಮೆಮೊರಂಡಮ್ ಕೊಟ್ಬಿಟ್ರೆ ನನ್ನ ಕೆಲಸ ಆಗುತ್ತಾ? ಅದಕ್ಕೆ ನ್ಯಾಷನಲ್ ಬಾಡಿ ಜೊತೆಗೆ ಸೇರಬೇಕು. ನಾವು ಎಷ್ಟು ಸರಿ ಮಿನಿಸ್ಟರ್ಗಳ ಮೀಟ್ ಮಾಡಿದ್ದೀವಿ, ಎಷ್ಟು ಬೇರೆ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ದೀವಿ, ಆದರೂ ನಮ್ಮದು ಒಂದು ಹಂತಕ್ಕೆ ಬರೋಕ್ಕೆ ಒದ್ದಾಡ್ತಾ ಇದ್ದೀವಿ. ಈಗ ಇಲ್ಲೋಗಿ ಬಂದ್ಬಿಟ್ಟು ಕೆಲಸ ಆಗ್ತದ? ಆ ಮೆಂಬರ್ ಬಗ್ಗೆ ನಾ ಏನೂ ಹೇಳಲ್ಲ. ಅಲ್ಲಿ ಮೆಂಬರ್ಶಿಪ್ ಇರಲಿ ನೀವು, ಬಟ್ ನನ್ನ ಜೊತೆ ಕೊಡು. ನಿಮ್ಮ ಸಂಘಟನೆಯ ರೂಲ್ಸ್ ರೆಗ್ಯುಲೇಷನ್ನು ನೀವು ಫಾಲೋ ಮಾಡಿರಿ, ಬೇಡ ಅನ್ನಲ್ಲ. ಕೆಲವು ಟ್ರಸ್ಟ್ಗಳನ್ನು ಬಂದಿದೆ. ಈಗ ಟ್ರಸ್ಟ್ ಇಟ್ಕೋರಿ, ನಿಮ್ಮ ಟ್ರಸ್ಟು ನಿಮ್ದಿದು ನಿಮ್ಮ ಕಾನೂನು, ನನಗೇನೂ ಅಭ್ಯಂತರ ಇಲ್ಲ. ಬಟ್ ನಾ ಬಂದಾಗ NICನ ನೀವು ನನ್ನ ಮೀಟಿಂಗ್ನಲ್ಲಿ ಬಂದು ನಿಮ್ಮದು ಮಾತಾಡಿದರೆ ನಾನು ಅಲೋ ಮಾಡಲ್ಲ. ನಿಮ್ಮ ಮೀಟಿಂಗ್ನಲ್ಲಿ ನೀವು ಮಾತಾಡಿ, ಪರ್ಸ್ನಲ್ ಫೋನ್ ಮಾಡಿ ಹೇಳ್ರಿ, ನಾ ಕೇಳ್ತೀನಿ. ಇಲ್ಲ ನನ್ನ ಮೀಟಿಂಗಲ್ಲಿ ಇದು ಡಿಸೈಡ್ ಆಗಿದೆ ನೀವು ಮಾಡ್ರಿ, ತಪ್ಪು. ನಾನು ಒಂದು ಡಿಸಿಷನ್ ತಗೋಕಾರ ನನಗೂ ಅಪೆಕ್ಸ್ ಬಾಡಿ ಇದೆ. ನಾವು ಸ್ಟೇಟಲ್ಲಿ ಏನು ಬೇಕು ನಾವು ಡಿಸೈಡ್ ಮಾಡ್ಬೋದು. ಕೆಲವು ಜನ ಅಂತಾರೆ ನನ್ನ ನ್ಯಾಷನಲ್ ಬಾಡಿ ಏನು ಹೇಳುತ್ತೋ ನಾ ಅದನ್ನೇ ಫಾಲೋ ಮಾಡವ, ಬೇರೆ ಯಾವುದು ಕೇಳಲ್ಲ ನಾನು. ಒಂದು ಮಾತು. ಎರಡನೇದು, ಈಗ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಮೀಟಿಂಗು ಬೆಂಗಳೂರಲ್ಲಿ ಡಿಸೈಡ್ ಆಗಿದೆ. ಎಲ್ರಿಗೂ ಗೊತ್ತಾ? 10 ಮತ್ತು 11ನೇ ತಾರೀಕು. ಈಗ ದಿಲ್ಲಿನಲ್ಲಿ ಕೂಡ ನಾವು ಉಪವಾಸ ಸತ್ಯಾಗ್ರಹ ಮಾಡೋಂಥ ಎಷ್ಟೋ ಕಡೆ ವಿಚಾರಗಳನ್ನು ಮಾಡಿದ್ವಿ. ಎಲ್ಲ ಸ್ಟೇಟ್ಗಳಿಂದ ಹೋಗೋದಾಗಲ್ಲ. ಇವತ್ತು ಬೆಳಗ್ಗೆ 5 ಗಂಟೆಗೆ ನಮ್ಮ ಮೀಟಿಂಗ್ ಇತ್ತು. ಎಷ್ಟಕ್ಕೆ? ಬೆಳಗ್ಗೆ 5 ಗಂಟೆಗೆ. ನಮ್ಮ ಡಿಸ್ಕಷನ್ ಏನಿತ್ತು? ಬ್ಯಾಂಗ್ಳೂರು CBT ಮೀಟಿಂಗಲ್ಲಿ NAC ಏನು ಕೆಲಸ ಮಾಡಬೇಕು, ನಾವು ನಿರ್ಧಾರ ಏನು ತಗೊಂಡಿದ್ದೀವಿ ಹೇಳೋದಕ್ಕಿಂತ ಮೊದಲು ಕೆಲವು ವಿಷಯ ಹೇಳ್ತೀನಿ. ಎಲ್ಲರೂ ಹೇಳಿದ್ರು, ವಿಡಿಯೋಗಳು ಬರ್ತಾ ಇದೆ, ಪೇಪರ್ಗಳಲ್ಲಿ ಬರ್ತಾ ಇದೆ, ಜಾಸ್ತಿ ಹೇಳ್ತಾ ಇದ್ದಾರೆ. ಅಷ್ಟಾಗಿಲ್ಲ. ಬಟ್ ವಿಚಾರ ಡಿಸ್ಕಷನ್ನು ಎಲ್ಲ ಕಡೆ ನಡೆದಿದೆ. ಫೈನಾನ್ಸ್ ಮಿನಿಸ್ಟ್ರಿಂದ ನಡೆದಿದೆ. ಅಮಿತ್ ಶಾ ಪ್ರೆಷರ್ ಹಾಕ್ತಾ ಇದ್ದಾನೆ. RSS ಚೀಫ್ಗಳು ಪ್ರೆಷರ್ ಹಾಕ್ತಾ ಇದ್ದಾರೆ. ನಡ್ಡಾ ಸಾಹೇಬರು ಪ್ರೆಷರ್ ಹಾಕ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಕಡೆಯಿಂದನೂ ಡಿಮ್ಯಾಂಡ್ಗಳು ಬರ್ತಾ ಇದೆ. ಇದು ಕಾರಣ
ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ 28 ಸ್ಟೇಟ್ಗಳಲ್ಲಿ ಇದೇ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ 26 ಡಿಸ್ಟಿಕ್ಗಳಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಾರ ಗುಂಡಪ್ಪ ಅವರು ಬಾಗಲಕೋಟೆಯಿಂದ, ಪ್ರತಿ ತಿಂಗಳು ಮಾಡ್ತಾರೆ. ಈ ಮಾಡಿದ ಪ್ರೆಷರು ನಾವು ಮಾಡಿದಲ್ಲಿ ಕೂತಿರಲ್ಲ, ಎಲ್ಲ ರಿಪೋರ್ಟ್ ಹೋಗ್ತಾವೆ ಡೆಲ್ಲಿಗೆ. ಇವತ್ತು ಮಾಡಿದ ಮೀಟಿಂಗು ರಿಪೋರ್ಟ್ ಹೋಗ್ತದೆ ಡೆಲ್ಲಿಗೆ. ಈಗೇನಾಗಿದೆ ಅಂದರೆ ಒಂದು ಹಂತಕ್ಕೆ ಬಂದಿದೆ ಅದು. ಲಾಸ್ಟ್ ಮಂತ್ ನಾನು ಹೋದಾಗ ಮನ್ಸುಖ್ ಮಾಂಡಿ ಅವ್ರಿಗೆ ಮೀಟ್ ಮಾಡಿದಾಗ ಅವ್ರು ಏನು ಹೇಳಿದರು, ನಾನು